ಹೈಕಮಾಂಡ್ ಅಂಗಳಕ್ಕೆ ಖಾತೆಯ ಕಗ್ಗಂಟು ಶಿಫ್ಟ್ ಆಗಿದೆ. ಇವತ್ತು ಸಂಜೆ ಅಥವಾ ನಾಳೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುತ್ತಾರೆ. ನೋಡಿ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ಅಸಮಾಧಾನಿತರು ಪಟ್ಟು ಸಡಿಲಿಸದ ಹಿನ್ನೆಲೆಯಲ್ಲಿ ಸಂಪುಟದಲ್ಲಿ ಬದಲಾವಣೆ ಮಾಡಬೇಕಾದಂತಹ ಅನಿವಾರ್ಯತೆ. ಹೀಗಾಗಿ ಹೈಕಮಾಂಡ್ ಅನುಮತಿ ಪಡೆಯಲು ಮುಂದಾಗಿದ್ದಾರೆ ಸಿಎಂ. ಹೈಕಮಾಂಡ್ ಅಂಗಳಕ್ಕೆ ಖಾತೆ ಕಗ್ಗಂಟು ಶಿಫ್ಟ್ ಆಗ್ತಾ ಇದೆ. ಇವತ್ತು ಅಥವಾ ನಾಳೆ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ನೋಡಿ, ಸಂಪುಟ ವಿಸ್ತರಣೆ ಆದರೂ ಕೂಡ ಈ ದೆಹಲಿಗೆ ಹೋಗುವಂತಹ ಈ ಒಂದು ಬೆಳವಣಿಗೆ ಇದೆಯಲ್ಲ, ಅದು ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನೇನು ಎಲ್ಲವೂ ಸುಸೂತ್ರವಾಗಿ ಮುಗಿದು ಹೋಯಿತು ಅಂತ ಅಂದುಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರೆ ಅವ್ರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಒಂದಷ್ಟು ಜನರು ಕೋಪ ಮಾಡ್ಕೊಂಡಿದ್ದಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು ಅವರನ್ನು ತಣ್ಣಗಾಗಿಸುವ, ಸಮಾಧಾನ ಪಡಿಸುವಂಥದ್ದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅದು 100% ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲದರ ನಡುವೆ ಯಾರು ಕೋಪವನ್ನು ತಣ್ಣಗೆ ಮಾಡಿಕೊಂಡ್ರು, ಸಿದ್ದರಾಮಯ್ಯನವರು ಮಾತ್ರ ತಮ್ಮ ಮುನಿಸನ್ನು ಸೈಡಿಗೆ ಬಿಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ರೈಟ್, ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಈಗ ಮತ್ತೊಂದು ಸುತ್ತಿನ ದೆಹಲಿ ಪ್ರವಾಸ, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಸಂಪುಟ ವಿಸ್ತರಣೆ ಆಗಿದೆ. ಆದರೆ ಈಗ ಡೆಲ್ಲಿಗೆ ಹೋಗ್ತಾ ಇರ್ತಕ್ಕಂಥ ಕಾರಣ ಏನು? ಇದು ಖಾತೆ ಹಂಚಿಕೆ ವಿಚಾರಕ್ಕೋ ಅಥವಾ ಯಾರು ಸಚಿವಾಕಾಂಕ್ಷಿಗಳು ಕೋಪ ಮಾಡ್ಕೊಂಡಿದ್ದಾರೋ ಅವರನ್ನು ಸಮಾಧಾನ ಮಾಡಲಿಕ್ಕೋ ಹೇಗೆ ಅಂತ? ಎರಡೂ ಕಾರಣಕ್ಕೋಸ್ಕರವಾಗಿ ನವದೆಹಲಿಗೆ ತೆರಳುತ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಅಸಮಾಧಾನಿತರು ಪಟ್ಟಣ ಸಡಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಚಿವರಾಗಿಯೇ ತೀರ್ಬೇಕು ಅನ್ನುವಂಥ ನಿಟ್ಟಲ್ಲಿ ವಿಜಯನಗರ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪರು ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಯಾಗಿ ಇತ್ತ ಸಚಿವ ಸ್ಥಾನದಿಂದ ವಂಚಿತರಾಗಿರ್ತಕ್ಕಂಥವ್ರು ಭಿನ್ನಮತೀಯ ಚಟುವಟಿಕೆಗಳನ್ನ ಮುಂದುವರಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದ್ ಕಡೆಯಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರವರೇ ಖುದ್ದು ಅಸಮಾಧಾನಿತ ಶಾಸಕರ ನಿವಾಸಗಳಿಗೆ ಭೇಟಿ ನೀಡಿ ಮನವೊಲಿಕೆ ಮಾಡಿದ್ರು ಕೂಡ ಶಮನಗೊಂಡಿಲ್ಲ. ಸೊ ಹೀಗಾಗಿ ಆ ಒಂದು ಬಂಡಾಯವನ್ನ ಯಾವ ರೀತಿಯಾಗಿ ಶಮನ ಮಾಡಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನ ಖಾತೆ ಹಂಚಿಕೆ ಯಾರ್ಯಾರಿಗೆ ಯಾವ ಯಾವ ಖಾತೆಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಹೈಕಮಾಂಡ್ ಗಮನಕ್ಕೆ ತರುವಂತದ್ದು, ಹೈಕಮಾಂಡ್ ಅನುಮತಿಯನ್ನು ಕೂಡ ಕೇಳುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಸೂಕ್ಷ್ಮವಾಗಿ ಒಂದು ಮಾತು, ಇಲ್ಲಿ ಒಂದು ಇದನ್ನ ಗಮನಿಸಬೇಕಾಗುತ್ತೆ ಶಿವಶಂಕರ್. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಬೆಂಬಲಿಗರಿಗೆ ಪ್ರಬಲ ಖಾತೆಗಳನ್ನ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದು ಪಟ್ಟಿಯನ್ನ ಮಾಡ್ಕೊಂಡಿದ್ದಾರೆ. ಒಂದ್ ವೇಳೆ ಏನಾದರೂ ಸಿದ್ದರಾಮಯ್ಯನವರ ವಿಶ್ವಾಸಕ್ಕೆ ಪಡೆಯದೆ ಖಾತೆ ಹಂಚಿಕೆ ಮಾಡಿದ್ರೆ ಅದರಿಂದ ಎದುರಾಗಬಹುದಾದಂತ ಬಂಡಾಯ ಮತ್ತೆ ಭಿನ್ನಮತವನ್ನ ಮತ್ತಷ್ಟು ಹೆಚ್ಚಾಗುತ್ತೆ. ಮತ್ತೊಂದು ಕಡೆಗೆ ಅದು ಕೂಡ ಮತ್ತೊಂದು ತಲ್ಲವಾಗುತ್ತೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಲ್ಲ ಎರಡಲ್ಲ 3-4 ಸವಾಲುಗಳಿದ್ದಾವೆ. ಹೀಗಾಗಿ ಆ ಒಂದು ಸವಾಲುಗಳ ನಡುವೆ ಇದೀಗ ಖಾತೆ ಹಂಚಿಕೆಯ ಸವಾಲು ಕೂಡ ಒಂದ್ ಕಡೆ ಆದ್ರೆ ಅದು ದೊಡ್ಡ ಮಟ್ಟದ ತಲೆಬಿಸಿ ಯಾಕೆ ಬೇಕು? ಸಿದ್ದರಾಮಯ್ಯನವ್ರನ್ನೇ ಜೊತೆ ಕರ್ಕೊಂಡು ಹೈಕಮಾಂಡ್ ಬಳಿ ಹೋದ್ರೆ ಅದು ಎಲ್ಲವೂ ಕೂಡ ಶಮನಗೊಳ್ಳುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಉಭಯ ನಾಯಕರಿಬ್ಬರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೋಸ್ಕರ ನವದೆಹಲಿಗೆ ತೆರಳುತ್ತಾ ಇದ್ದಾರೆ ಅಂತ ಸದ್ಯದ ಮಟ್ಟಿಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಪಟ್ಟಿ ಏನಾದ್ರೂ ಇದ್ರೆ ಅದನ್ನು ಕೂಡ ಕೇಳುವಂಥದ್ದು, ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿರುವಂತದ್ದು. ಮತ್ತೊಂದು ಕಡೆಯಾಗಿ ಈಗ ಅಸಮಾಧಾನಿತರು ಯಾರ್ಯಾರಿದ್ದಾರೆ, ಅಸಮಾಧಾನಿತರನ್ನ ಹೇಗೆ ಮನವೊಲಿಸಬೇಕು ಅಂತ. ಯಾಕಂತ ಹೇಳಿದ್ರೆ ಈಗ ಸಂಪುಟದಲ್ಲಿ ಕೆಲವೊಬ್ಬರನ್ನ ಕೈ ಬಿಟ್ಟು ಅನಿವಾರ್ಯವಾಗಿ ಏನು ಎಂ ಕೃಷ್ಣಪ್ಪ ಆಗಿರ್ಬೋದು, ಬಸವರಾಜ ಶಿವಣ್ಣನವರಾಗಿರ್ಬೋದು, ಮತ್ತೊಂದು ಕಡೆಗೆ ಮಹಿಳಾ ಪ್ರಾತಿನಿಧ್ಯ, ಮಹಿಳಾ ಶಾಸಕರಿಗೆ ಒಂದು ಸ್ಥಾನ. ಓಕೆ ತಿಮ್ಮೇಗೌಡ, ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ಖಾತೆ ಹಂಚಿಕೆ ಗೊಂದಲಕ್ಕೆ ಶೀಘ್ರವೇ ತೆರೆ ಎಳೆಯುವಂತ ಸಾಧ್ಯತೆ ಇದೆ. ಖಾತೆ ಹಂಚಿಕೆಗೆ ಬೆರಳೆಣಿಕೆ ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಭಾನುವಾರ ಅಥವಾ ಸೋಮವಾರ ಖಾತೆ ಹಂಚಿಕೆ ಬಹುತೇಕ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಖಾತೆ ಹಂಚಿಕೆಯ ಗೊಂದಲಕ್ಕೆ ಶೀಘ್ರವೇ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಆಲ್ರೆಡಿ ಲೇಟ್ ಆಗಿದೆ ವೀಕ್ಷಕರೇ, ಆಲ್ರೆಡಿ ಲೇಟ್ ಆಗಿದೆ. ನೋಡಿ, 3ನೇ ತಾರೀಕು ಪ್ರಮಾಣ ವಚನ ಆಯ್ತಾ, ಇವತ್ತು 7ನೇ ತಾರೀಕು, 4 ದಿನ ಆಗಿದೆ. ಇನ್ನೂ ಸಹ ಖಾತೆ ಹಂಚಿಕೆ ಅನ್ನುವಂಥದ್ದು ಆಗಿಲ್ಲ. ಅಂದರೆ ಯಾವ ಮಟ್ಟಿಗೆ ಒಂದಷ್ಟು ಗೊಂದಲಗಳಿದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಹಳ ಈಸಿಯಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಎಲ್ಲವೂ ಸುಸೂತ್ರವಾಗಿ ಆಗ್ತಾ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತು ಮಾಡಿ ತೋರಿಸ್ತಾ ಇದೆ. ಓಕೆ, ಈಗ ಮತ್ತೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಈಗ ಒಂದು ಈ ಹಿಂದೆ ನಾವು ಗಮನಿಸಿದ್ದೀವಿ, ಪ್ರಮಾಣ ವಚನ ಆಗಿ ಕೆಲವೇ ಗಂಟೆಗಳಲ್ಲಿ ಖಾತೆ ಹಂಚಿಕೆ ಮಾಡಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ವಿತಿನ್ 2 ಡೇಸ್, 1 or 2 ಡೇಸ್ನಲ್ಲಿ ಖಾತೆ ಹಂಚಿಕೆ ಆಗೋಗ್ಬಿಡುತ್ತೆ. ಆದರೆ ಈಗ 3 or 4 ದಿನ ಕಳೀತಾ ಇದೆ, ಆದರೂ ಸಹ ಖಾತೆ ಹಂಚಿಕೆ ಆಗ್ತಾ ಇಲ್ಲ ಅನ್ನೋದು. ಅಂದರೆ ಎಲ್ಲೋ ಒಂದು ಕಡೆ ಇದು ಮುಖ್ಯಮಂತ್ರಿಗಳಿಗೆ ಸಿಕ್ಕಾಪಟ್ಟೆ ಕಗ್ಗಂಟಾಗ್ತಾ ಇದೆ ಹೇಗೆ ಅಂತ?
ಮುಖ್ಯಮಂತ್ರಿಗಳಿಗೆ ಕಗ್ಗಂಟು ಹೌದು, ಸವಾಲು ಕೂಡ ಹೌದು, ಒಂದ್ ರೀತಿ ತಲೆಬಿಸಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 2-3 ದಿನಗಳಿಂದಲೂ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿಗದಿಯಂತೆ ಕಾರ್ಯಕ್ರಮಗಳಿಗೆ ತೆರಳುತ್ತಾ ಇಲ್ಲ, ತಡವಾಗಿ ತೆರಳುತ್ತಾ ಇದ್ದಾರೆ, ದೂರವಾಣಿ ಕರೆಗಳನ್ನ ಮಾಡ್ತಾ ಇದ್ದಾರೆ. ಅಸಮಾಧಾನಿತ ಶಾಸಕರನ್ನ ಮನವೊಲಿಸುವಂತ ಒಂದು ನಿಟ್ಟಲ್ಲಿ ಆಯಾ ಸಮುದಾಯದ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಠಾಧೀಶಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಹೇಗಾದ್ರೂ ಮಾಡಿ ಈ ಶಾಸಕರನ್ನ ಮನವೊಲಿಸಿ ಎನ್ನುವಂತ ನಿಟ್ಟಲ್ಲಿ. ಸೊ ಹೀಗಾಗಿ ಇಂಥ ಹಿನ್ನೆಲೆಯಲ್ಲಿ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಏನು ಈ ಖಾತೆ ಹಂಚಿಕೆ ಏನಾದ್ರೂ ಮಾಡಿದ್ರೆ, ಅಸಮಾಧಾನಿತರು ನಿರೀಕ್ಷಿತ ಖಾತೆಯನ್ನ ಕೊಡದೇ ಇದ್ರೆ ಮತ್ತಷ್ಟು ಭುಗಿಲೇಳುವಂತ ಒಂದು ಸಾಧ್ಯತೆ ಇದೆ, ಭಿನ್ನಮತ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದ್ ಕಡೆಯಾಗಿ ಖಾತೆ ಹಂಚಿಕೆಯ ಕಗ್ಗಂಟು, ಮತ್ತೊಂದ್ ಕಡೆಯಾಗಿ ಸಂಪುಟ ವಿಸ್ತರಣೆಯಿಂದ ಎದುರಾಗಿರ್ತಕ್ಕಂಥ ಒಂದು ಗೊಂದಲ, ಈ ಅಸಮಾಧಾನ, ಬಂಡಾಯ, ಈ ಒಂದು ಬಂಡಾಯ ಶಮನ ಒಂದ್ ಕಡೆ ಆದ್ರೆ ಇನ್ನ ಖಾತೆ ಹಂಚಿಕೆಯನ್ನ ಹೇಗ್ ಮಾಡ್ಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ, ಯಾಕಂತ ಹೇಳಿದ್ರೆ ಇತ್ತ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥವ್ರು ಕೂಡ ಪ್ರಭಾವಿಗಳಿದ್ದಾರೆ, ಆ ಪ್ರಭಾವಿಗಳಿಗೂ ಕೂಡ ಪ್ರಬಲ ಖಾತೆಯನ್ನ ಕೊಡಬೇಕಾಗುತ್ತೆ. ಒಂದ್ ವೇಳೆ ಏನಾದ್ರೂ ಸಾಮಾನ್ಯ ಖಾತೆಯನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ, ಬೇರೆ ಬೇರೆ ಖಾತೆಯನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ಸಹಜವಾಗಿ ಅಲ್ಲಿ ಸಚಿವರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ, ಅದು ಬೇರೆ ಇದ್ದೇ ಸಂದೇಶ ರವಾನೆ ಆಗುತ್ತೆ. ತಮ್ಮ ನಾಯಕತ್ವವನ್ನು ಕೂಡ ಪ್ರಶ್ನೆ ಮಾಡುವಂತ ಒಂದು ಹಂತಕ್ಕೆ ಇದ್ದ ಸಂಪುಟ ವಿಸ್ತರಣೆ ಏನು ಗೊಂದಲವನ್ನ ತಂದೊಡ್ಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಎಲ್ಲಾ ಗೊಂದಲಗಳಿಂದ, ಈ ಎಲ್ಲಾ ಸವಾಲುಗಳಿಂದ ಪಾರಾಗಬೇಕು ಅಂದ್ರೆ ಅದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ಪಡೆದು ಆ ಮೂಲಕವಾಗಿ ಹೈಕಮಾಂಡ್ ಮೂಲಕವಾಗಿ ಸಿದ್ದರಾಮಯ್ಯನವ್ರಿಗೆ ಒಂದು ನಿರ್ದೇಶನವನ್ನು, ಸೂಚನೆಯನ್ನ ಕೊಡಿಸೋದ್ರ ಮುಖಾಂತರ ಈ ಎಲ್ಲಾ ಗೊಂದಲಗಳಿಗೂ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಮೆಗಾ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆಗೂಡಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ನವದೆಹಲಿಗೆ ತೆರಳುತ್ತಾ ಇದ್ದಾರೆ ಎನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಥ್ಯಾಂಕ್ ಯು ತಿಮ್ಮೇಗೌಡ ತಮ್ಮೆಲ್ಲ ಮಾಹಿತಿಗಾಗಿ.